ಇವತ್ತು ಶಿವರಾತ್ರಿಯ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅನೇಕ ಪ್ರಸಿದ್ಧ ಶಿವ ದೇವಸ್ಥಾನಗಳು ಇದೆ. ಅದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು. ಇವನ್ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಕದ್ರಿ ದೇವಸ್ಥಾನ ಅನ್ನುವಂಥದ್ದು ಮೂಲ. ಇಲ್ಲಿಂದ ಶಿವಲಿಂಗವನ್ನು ತೆಗೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಶಿವರಾತ್ರಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ನಾಡಿನ ನಾನಾ ಮೂಲೆಗಳಿಂದ ಭಕ್ತರ ಆಗಮನ ಅನ್ನುವಂಥದ್ದು ಆಗ್ತಾ ಇದೆ. ತೀರ್ಥ ಕೆರೆಗಳಲ್ಲಿ ವಿಶೇಷ ತೀರ್ಥ ಸ್ನಾನವನ್ನ ಮಾಡಿ ಇಲ್ಲಿ ಬಂದು ಭಕ್ತರು ಪೂಜೆ ಪುನಸ್ಕಾರಗಳಲ್ಲಿ ಸೇವೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾದರೆ ಇವತ್ತು ಕ್ಷೇತ್ರದಲ್ಲಿ ಯಾವೆಲ್ಲ ವಿಶೇಷ ಪೂಜೆ ಪುನಸ್ಕಾರಗಳು ನಡೀಲಿಕ್ಕಿದೆ, ಯಾವ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ, ಶಿವರಾತ್ರಿ ಒಂದು ಜಾಗರಣೆ ಅನ್ನುವಂಥದ್ದು ಯಾವ ರೀತಿ ಸಾಗುತ್ತೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕ್ಷೇತ್ರದ ಅರ್ಚಕರಾಗಿರುವಂತಹ ರವಿ ಅಡಿಗ ಅವರು ನಮ್ಮೊಂದಿಗಿದ್ದಾರೆ. ಅವರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಶಿವರಾತ್ರಿ ಅನ್ನುವಂಥದ್ದು ಒಂದು ವಿಶೇಷ, ಅದರಲ್ಲೂ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಅನ್ನುವಂಥದ್ದು ವಿಶೇಷ ಕೌತುಕಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ಶಿವರಾತ್ರಿಯ ಪ್ರಯುಕ್ತ ಯಾವೆಲ್ಲ ವಿಶೇಷ ಪೂಜೆ ಪುನಸ್ಕಾರಗಳು? ಸುವರ್ಣ ಕದಳೀವನೆ ರಸಕೂಪ ಸಂಸ್ಥಂ ಮಂಜುನಾಥೇಶ್ವರತನಂ ಸುರಸಿದ್ಧವಂದ್ಯಂ ರಾಮಪ್ರಪೂಜಿತ ವಿಭುಂ ಭಜ ಮಂಜುನಾಥ ಅಂತ ಇವತ್ತು ಮಹಾಶಿವರಾತ್ರಿ ಅಂತ ಮಾಘ ಮಾಸದ ಕೃಷ್ಣ ಚತುರ್ದಶಿ ದಿವಸ ನಡೆಯುವಂಥ ಒಂದು ವಿಶೇಷ ಪುರಾತನವಾದ ಅತ್ಯಂತ ಪ್ರಾಚೀನವಾದ ದಕ್ಷಿಣ ಕಾಶಿ ಅಂತಲೇ ಹೆಸರು ಪಡೆದಂಥ ಮಂಜುನಾಥ ಸ್ವಾಮಿಯ ಒಂದು ಒಳ್ಳೆಯ ಕ್ಷೇತ್ರ. ಎಷ್ಟೋ 2000 ವರ್ಷ ಹಿಂದಿನ ಒಂದು ಕ್ಷೇತ್ರ ಅಂತ ಪ್ರತೀತಿ ಇದೆ. ಏಕೆಂದರೆ ಸಾಕ್ಷಾತ್ ಪರಶುರಾಮ ದೇವನಿಗೆ ಮಂಜುನಾಥ ಸ್ವಾಮಿ ಸ್ವಯಂಭೂ ಲಿಂಗ ರೂಪದಲ್ಲಿ ಬ್ರಹ್ಮಾಚ್ಯುತೇಶ್ವರ ತನಂ ಅಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತವಾಗಿ ಪ್ರಧಾನ ಶಿವನಾಗಿ ಸ್ವಯಂಭೂ ಲಿಂಗ ರೂಪದಲ್ಲಿ ಉದ್ಭವವಾದಂಥ ಒಂದು ಒಳ್ಳೆಯ ಶಿವಕ್ಷೇತ್ರ. ಅದೊಂದು ಅಂದರೆ ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ದಾನವರೆಲ್ಲ ಸಮುದ್ರ ಮಥನ ಮಾಡುವಾಗ ಮೊದಲು ಅಲ್ಲಿ ಸಮುದ್ರ ಮಥನದಲ್ಲಿ ಲಕ್ಷ್ಮಿ ಬರ್ತಾಳೆ. ಅದರ ನಂತರ ಶಂಖ, ಐರಾವತ, ತುಳಸಿ, ಕಲ್ಪವೃಕ್ಷ, ಕಾಮಧೇನು, ವಾಸ್ತುಪುರುಷ ಇದೆಲ್ಲ ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ಒಂದು ಒಳ್ಳೆಯ ವಸ್ತುಗಳಂತೆ. ಅದರಲ್ಲಿ ಕೊನೆಗೆ ಹಾಲಾಹಲ ಎಂಬ ವಿಷತ ಜ್ವಾಲೆ ಇಡೀ ನಮ್ಮ ಲೋಕವನ್ನೇ ಒಂದು ನಾಶ ಮಾಡಲಿಕ್ಕೆ ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಬ್ರಹ್ಮ ವಿಷ್ಣು ಇವರಿಂದಲೂ ಅಸಾಧ್ಯವಾಗಿ ಕೊನೆಗೆ ಪರಶಿವನಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿದಾಗ ಶಿವದೇವರು ಬಂದು ಆ ಹಾಲಾಹಲ ವಿಷತ ಜ್ವಾಲೆಯನ್ನು ಪ್ರಾಶನ ಮಾಡಿ ಆ ಲೋಕಕ್ಕೆ ಬಂದಂಥ ಮೃತ್ಯು ಭಯವನ್ನು ಪರಿಹಾರ ಮಾಡಿದಂಥ ಒಂದು ವಿಶೇಷ ದಿವಸ ಅಂತೆ. ಆವಾಗ ಪಾರ್ವತೀ ದೇವಿ ಓಡಿ ಬಂದು ತನ್ನ ಒಂದು ಯಜಮಾನರಿಗೆ ಆಪತ್ತು ಬಂತು ಅಂತ ಕುತ್ತಿಗೆ ಗಟ್ಟಿಯಾಗಿ ಹಿಡಿದು ಅಲ್ಲಿ ಹಿಡಿತಾಳೆ. ಆವಾಗ ಪರಶಿವ ಕುಡಿದಂಥ ವಿಷತ ಜ್ವಾಲೆ ದೇಹದ ಒಳಗೂ ಹೋಗದೆ ಹೊರಗೂ ಹೋಗದೆ ಅವರ ಕಂಠದಲ್ಲೇ ಉಳಿದು ನೀಲಕಂಠ ಅಂತ ಅಂದರೆ ಮೃತ್ಯುಂಜಯ ಅಂತ ಮೃತ್ಯುವನ್ನೇ ಜಯಿಸಿದಂಥ ಒಂದು ಶಿವದೇವರು. ಇವತ್ತು ಅದು ಶಿವರಾತ್ರಿಗೆ ವಿಶೇಷ ಅಂತೆ. ಒಂದು ಭೃಗು ಮಹರ್ಷಿಯ ಶಾಪದಿಂದ ಮೂರ್ತಿ ಸ್ವರೂಪ ಹೋಗಿ ಲಿಂಗರೂಪದ ಪೂಜೆ ಸಿಕ್ಕಿದೋ ಅದೇ ಶಿವರಾತ್ರಿ ಅಂತ ಇದೆ. ಆದ್ದರಿಂದ ಯಾರೆಲ್ಲ ಈ ದಿವಸ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೋ ಅಂಥವರಿಗೆ ಬರುವಂಥ ಎಲ್ಲ ಮೃತ್ಯು ಭಯವನ್ನು ಸಂಕಷ್ಟವನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಆರೋಗ್ಯ, ಆಯುಷ್ಯ, ಸೌಭಾಗ್ಯ ಅವ ಮನೋಭಿಮಾನಿ ದೇವತೆ ಅಂತೆ. ಅದರಿಂದ ಒಳ್ಳೆ ಮನಸ್ಸನ್ನು ಕೊಡ್ತಾನಂತೆ. ಎಲ್ಲರಿಗೂ ಬೇಕಾದಂಥ ಒಂದು ರಕ್ಷೆಯನ್ನು ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತ ಈ ಶಿವರಾತ್ರಿಯ ಮಹತ್ವ. ಅದರಿಂದ ಪ್ರಾಚೀನ ಕ್ಷೇತ್ರದಲ್ಲಿ ಬಂದು ಇವತ್ತು ನಿಮ್ಮ ಮಾಧ್ಯಮ ಮೂಲಕ ಕದ್ರಿ ಕ್ಷೇತ್ರದ ಒಂದು ಒಳ್ಳೆ ಪ್ರಚಾರ ಬೇಕು ಅಂತಿಲ್ಲ, ಆದರೂ ಕೂಡ ಇಲ್ಲಿ ಮಂಜುನಾಥ ಸ್ವಾಮಿಯ ಸಾವಿರಾರು ಭಕ್ತರು ಬಂದು ಕೈ ಮುಗಿಯುವಂಥ ಒಳ್ಳೆಯ ಕ್ಷೇತ್ರ ಮಂಗಲವನ್ನು ಅನುಗ್ರಹಿಸಲಿ ಅಂತ ಈ ಶಿವರಾತ್ರಿಯಲ್ಲಿ ವಿಶೇಷ ನಾವು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಮಂಗಲ ಮಾಡ್ತೇವೆ. ಮಂಗಲಂ. ಇದಿಷ್ಟು ಕ್ಷೇತ್ರದ ಅರ್ಚಕರ ಮಾತು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.